ವೇಕ್ ಅಪ್ ಟು ದ ರಿಯಾಲಿಟಿ. ಮಾರ್ಕೆಟ್ ಡೈನಾಮಿಕ್ಸ್ ನಿಂದ ನಾವ್ ಯಾವ ತರ ಸ್ಟಾಕ್ ಟ್ರೇಡಿಂಗ್ ಮಾಡಬಹುದು ಅಂತ ತಿಳ್ಕೊಳ್ಳೋಣ. ಮಾರ್ಕೆಟ್ ಡೈನಾಮಿಕ್ಸ್ ಅಂದ್ರೆ ಎಲ್ಲಾ ತರದ ಒಂದು ಫೋರ್ಸಸ್ ನ ಒಂದು ಸ್ಟಾಕ್ ಪ್ರೈಸ್ ಗೆ ನಾವು ಪುಷ್ ಮಾಡಿದಾಗ ಅದು ಬೇರಿಶ್ ಹೋಗ್ಬೇಕು ಅಥವಾ ಬುಲ್ಲಿಶ್ ಗೆ ಹೋಗ್ಬೇಕು. ಮಾರ್ಕೆಟ್ ಡೈನಾಮಿಕ್ಸ್ ನಲ್ಲಿ ನಮಗೆ ಎರಡ್ ತರ ಬರುತ್ತೆ. ಒಂದು ಸಪ್ಲೈ ಮತ್ತೆ ಡಿಮ್ಯಾಂಡ್. ನಮ್ಮ ಒಂದು ಸ್ಟಾಕ್ ಪ್ರೈಸಸ್ ನಲ್ಲಿ ಯಾವಾಗ ಜಾಸ್ತಿ ಡಿಮ್ಯಾಂಡ್ ಇದಾರೆ ಅಂದ್ರೆ ಜಾಸ್ತಿ ಬೈಯರ್ಸ್ ಇದಾರೆ ಅಂತಂದ್ರೆ ನಮಗೆ ಬಿಲ್ಡ್ ಅಪ್ ಆಗೋದು ಡಿಮ್ಯಾಂಡ್ ಝೋನ್ಸ್. ಮತ್ತೆ ನಮ್ಮ ಒಂದು ಅದೇ ಸ್ಟಾಕ್ ಪ್ರೈಸಸ್ ನಲ್ಲಿ ಜಾಸ್ತಿ ಸೆಲ್ಲರ್ಸ್ ಇದಾರೆ ಅಂತಂದ್ರೆ ನಮಗೆ ಬಿಲ್ಡ್ ಅಪ್ ಆಗುವಂತದ್ದು ಸಪ್ಲೈ ಝೋನ್ಸ್. ಸೊ ಈ ಒಂದು ಮಾರ್ಕೆಟ್ ಡೈನಾಮಿಕ್ಸ್ ಮುಖಾಂತರ ನಾವ್ ಯಾವ ತರ ಸ್ಟಾಕ್ ಹಂಟರ್ ನಮ್ಮ ಒಂದು ಅಪ್ಲಿಕೇಶನ್ ನಲ್ಲಿ ಇವತ್ತಿನ ದಿನ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅನ್ನೋದನ್ನ ನೋಡೋಣ ಬನ್ನಿ. ಇವತ್ತಿನ ಎಂಟೈರ್ ಮಾರ್ಕೆಟ್ ಸೆಂಟಿಮೆಂಟ್ ಅಬ್ಸರ್ವ್ ಮಾಡಿ ನಮಗೆ ಕಂಪ್ಲೀಟ್ಲಿ ಬೇರಿಶ್ ಆಗಿದೆ. ಅದರಲ್ಲಿ ರಿಯಾಲಿಟಿ ಸೆಕ್ಟರ್ ಬಂದು ಮೋರ್ ದನ್ 3.36% ನಮಗೆ ಬೇರಿಶ್ ಆಗೇ ಇದೆ. ಅಂಡ್ ಇವತ್ತಿನ ದಿನ ಇಂಟ್ರಾಡೇ ಸ್ಟಾಕ್ಸ್ ನಮಗೆ ಸ್ಟಾಕ್ ಹಂಟರ್ ನಲ್ಲಿ ಸಿಗುತ್ತೆ. ಈ ಒಂದು ಸ್ಟಾಕ್ ಹಂಟರ್ ನೋಡಿ ಬುಲ್ಲಿಶ್ ಸ್ಟಾಕ್ಸ್ ಮತ್ತು ಬೇರಿಶ್. ಇವತ್ತಿನ ದಿನ ಬೇರಿಶ್ ಆಗಿರೋದ್ರಿಂದ ನಿಮ್ಮ ಫೋಕಸ್ ಬಂದು ಕೂಡ ಬೇರಿಶ್ ನಲ್ಲೇ ಇರುತ್ತೆ. ಇವತ್ತಿನ ದಿನ ನಮ್ಗೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತ ಸ್ಟಾಕ್ ಯಾವುದು? ಅದು ಅದಾನಿ ಗ್ರೀನ್. ಇದೇ ನಮ್ಗೆ ಇವತ್ತಿನ ದಿನ ಹೀರೋ ಸ್ಟಾಕ್. ಈ ಹೀರೋ ಸ್ಟಾಕ್ ನಮ್ಗೆ ಚಾರ್ಟ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನೀವು ಚಾರ್ಟ್ ಅಲ್ಲಿ ನೋಡಿಬಹುದು ನಮ್ಮ ಸ್ಟಾಕ್ ಅಂಡರ್ ಇಂಡಿಕೇಟರ್. ಇದು ನಮ್ಮ ಕೀ ಲೆವೆಲ್ ಝೋನ್ಸ್, ಸಪ್ಲೈ ಝೋನ್ಸ್ ಮತ್ತೆ ಪ್ರೀವಿಯಸ್ ಲೋ ಕೂಡ ನಮ್ಗೆ ಬ್ರೇಕ್ ಆಗಿದೆ. ಅಂಡ್ ನಮ್ಮ ಇಂಡಿಕೇಟರ್ ಕೂಡ ನಮ್ಗೆ ಸೆಲ್ ಕೊಟ್ಟಿದೆ. ಒನ್ ಸೈಡ್ ಮೊಮೆಂಟಮ್ ಮೋರ್ ದನ್ 12% ಈ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಬಿಟ್ಟಿದೆ. ನೀವೇನಾದ್ರೂ ಇಂಟ್ರಾಡೇ ಸ್ಟಾಕ್ ರೆಡಿ ಮಾಡ್ಬೇಕು ಅಂತಂದ್ರೆ ಕಾಮೆಂಟ್ ಮಾಡಿ ಸ್ಟಾಕ್ ಹಂಟರ್ ಅಂತ. ನಾವು ನಿಮ್ಗೆ ಫ್ರೀ ಮಾಸ್ಟರ್ ಕ್ಲಾಸ್ ನ ಕಳ್ಸಿಕೊಡ್ತೀವಿ. ಲೆಟ್ಸ್ ಹಂಟ್ ಅಂಡ್ ಗ್ರೋ ಟುಗೆದರ್.